ಸರ್ ನಮಸ್ಕಾರ. ನಮ್ಮ ನಾಡು ನಮ್ಮ ಇತಿಹಾಸ ಕಾರ್ಯಕ್ರಮ ಹೇಗನ್ನಿಸ್ತು? ಸರ್ ಅದ್ಭುತವಾಗಿತ್ತು. ಈ ಥರದ್ದೊಂದು ಆಗಬೇಕು ಅಂತ ನಾನು ತುಂಬ ಕಾಯ್ತಾ ಇದ್ದೆ. ಯಾಕಂದರೆ ನಮ್ಮ ಲಿಮಿಟೇಷನ್ಸ್ ತುಂಬ ಇತ್ತು. ಆಮೇಲೆ ಈ ಥರ ಒಂದು ಸಂಘಟನೆ ಆಗಲಿ ಅಥವಾ ಒಂದು ಗುಂಪಾಗಲಿ ನನ್ನ ಹತ್ರ ಇರಲಿಲ್ಲ. ಬಟ್ ಇವತ್ತು ಈ ಗುಂಪೊಳಗಡೆ ಅಚಾನಕ್ಕಾಗಿ ನಾನು ಬಂದಿರೋವಂಥದ್ದು ತುಂಬ ಖುಷಿಯಾದ ವಿಚಾರ. ಇದು ಆಗಬೇಕಿತ್ತು ಅಂತ ನಾನು ತುಂಬ ವರ್ಷದಿಂದ ಅನ್ಕೊತಾ ಇದ್ದೆ. ಇವತ್ತು ಶುರುವಾಗಿದೆ, ಅಂದರೆ ತುಂಬ ದಿನದಿಂದ ಶುರುವಾಗಿದೆ. ಈ ಕಾರ್ಯಕ್ರಮದಲ್ಲಿ ನನಗೆ ಅದು ಪರಿಚಿತ ಆಗಿದೆ. ಸೊ ತುಂಬ ಖುಷಿಯಾಗಿದ್ದು. ಇದು ಏನು ಭಗತ್ ಸಿಂಗ್ ಅವತ್ತೇನು ಹೋರಾಟ ಮಾಡಿದ್ರು ದೇಶಕ್ಕೋಸ್ಕರ, ನಾವು ಕನ್ನಡಕ್ಕೋಸ್ಕರ ಇಲ್ಲಿಂದ ಶುರು ಮಾಡೋಣ ಬಿಡಿ. ಈ ಕಾರ್ಯಕ್ರಮದ ಮೂಲಕ ಬಹಳಷ್ಟು ರಾಜರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಈ ಒಂದು ರಾಜನ ಬಗ್ಗೆ ನಾನು ಒಂದು ಹೊಸ ವಿಷಯ ಕಲ್ತ್ಕೊಂಡೆ. ಅಂದರೆ ಅದು ಯಾವ ರಾಜ ಮತ್ತು ಏನು? ಸರ್ ತುಂಬ ರಾಜರು ಸರ್. ನಾವು ಇಮ್ಮಡಿ ಪುಲಕೇಶಿ, ಆಮೇಲೆ ಕೃಷ್ಣದೇವರಾಯ, ನೃಪತುಂಗ, ಆಮೇಲೆ ಯಾರು ಕೃಷ್ಣದೇವರಾಯ, ಇದನ್ನೆಲ್ಲ ಸ್ವಲ್ಪ ಹೇಳಿದರು. ನಾವೇ ಒಬ್ಬೊಬ್ಬರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ನಾನು ಜಾಸ್ತಿ ಅಧ್ಯಯನ ಮಾಡಿದ್ದು ಪುಲಕೇಶಿ ಮಹಾರಾಜರ ಬಗ್ಗೆ. ಸೊ ಅಲ್ಲಿ ಒಂದಷ್ಟು ಹೆಸರುಗಳು ಇದು ಮಾಡ್ತಿದ್ದು. ಇಲ್ಲೇ ನೋಡಿ, 3ನೇ ಕನ್ನಡ ದೇವ ಅಂತ ಇದೆ. ಇವ್ರ ಬಗ್ಗೆ ಎಲ್ಲ ಅಷ್ಟು ನಮಗೆ ಮಾಹಿತಿ ಸಿಕ್ಕಿರಲಿಲ್ಲ. ಇವರೆಲ್ಲ ಈ ತಂಡಗಳು ಹೆಕ್ಕಿ ತೆಗೆದು ಅದನ್ನು ಆಳ ಅಗಲ ಇದನ್ನು ಅಧ್ಯಯನ ಮಾಡಿ ತೆಗೆದು ನಮಗೆ ತೋರಿಸಿರೋವಂಥದ್ದು ತುಂಬ ಖುಷಿ. ನಮಗೆ ಒಂಥರ ನಾಚಿಕೆನೂ ಆಗುತ್ತೆ, ಅಥವಾ ದಡ್ರಾಗ್ಬಿಟ್ಟು ಅನ್ನೋ ಬೇಜಾರು ಆಗುತ್ತೆ. ದಡ್ರಾಗ್ಬಿಟ್ಟು ಇನ್ ದ ಸೆನ್ಸ್ ನಮ್ಗೆ ಯಾಕೆ ಹೇಳಲಿಲ್ಲ, ಇದನ್ನೆಲ್ಲ ಯಾಕೆ ಮುಚ್ಚಿಟ್ರು ಅನ್ನೋವಂಥದ್ದು. ಸೊ ಈಗ ಹೊರಗಡೆ ಬರ್ತಿರೋವಂಥದ್ದು, ಅವರು ಮಾಡಿರೋ ಕಾರ್ಯ ತುಂಬ ಅದ್ಭುತವಾದಂಥ. ನಾವು ಇದಕ್ಕೆ ನಮ್ಮ ಕೈಲಿ ಏನು ಮಾಡಬೇಕು ಅದು ನಾವು ಮಾಡ್ತಾ ಹೋಗ್ತೀವಿ. ನೀವು ಹೇಳ್ದಂಗೆ ನಾವೇ ಇದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆದರೆ ನಮ್ಮ ಮುಂದಿನ ಯುವ ಪೀಳಿಗೆ, ಈಗಿನ ಮಕ್ಕಳು ಈ ಥರ ಆಗಬಾರ್ದು, ಈ ಥರ ವಂಚಿತರಾಗಬಾರ್ದು ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಏನು ಮಾಡಬೇಕು? ಸರ್ ಏನಿಲ್ಲ, ಮಕ್ಕಳು ಎಲ್ಲಿ ಸರ್, ಅವ್ರಿಗೆ ಏನು ಶಿಕ್ಷಣ ದೊರೆಯೋದೇ ಶಾಲೆಗಳಲ್ಲಿ. ಈಗ ನಮಗೆಲ್ಲ ಯಾರೋ ಹುಲಿ ಯಾರೋ ಸಿಂಹ ಅಂದ್ಬಿಟ್ರು, ನಮ್ಮ ಹುಲಿ ಸಿಂಹಗಳನ್ನೇ ನಮಗೆ ತೋರಿಸ್ಲಿಲ್ಲ ಅಲ್ವಾ. ನಾವು ಅವ್ರದ್ದು ಆ ಹುಲಿ ಈ ಹುಲಿ ಅಥವಾ ಆ ಸಿಂಹ ಬ್ರಿಟಿಷ್ ಸಿಂಹ, ಯಾರೋ ಇನ್ನೊಬ್ಬ ಅಂತ ನಾವಿದ್ವಿ. ಹಂಗಲ್ಲ, ನಮ್ಮದು ತೋರಿಸಿ ಫಸ್ಟು. ನಾವು ಹುಲಿ ಸಿಂಹ ಸಾಕಿದ್ದೀವಿ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಹುಲಿ ಸಿಂಹ ಬಗ್ಗೆ ಹೇಳಿ. ಸೊ ಇಲ್ಲಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಏನೂ ಇಲ್ಲ ಸರ್. ಬೈ ಡಿಫಾಲ್ಟ್ ನೀವು ತರಲೇಬೇಕು ಪುಸ್ತಕಕ್ಕೆ. ಇಲ್ಲಿ ನಾವು ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಸರ್ ಅನ್ನೋದು ಏನಿಲ್ಲ. ನಿಮ್ಮ ಕರ್ತವ್ಯ ಅದು, ಮುಂದಿನ ಪೀಳಿಗೆಗೆ ತಿಳಿಸ್ಕೊಳ್ಳೋವಂಥ ನಿಮ್ಮ ಕರ್ತವ್ಯ. ಈ ಯುವಕರೆಲ್ಲ ಸೇರಿ ಮಾಡೋವಂಥ ಹೋರಾಟದಿಂದ ಅವ್ರು ಮಾಡೋ ಕರ್ತವ್ಯನ ಅವ್ರು ಮಾಡ್ತಾರೆ. ಕಲಾವಿದರಾಗಿ ನಮ್ಮ ಕರ್ತವ್ಯ, ನಾವು ರಾಜ್ಯರ ಬಗ್ಗೆ ಏನು ಮಾಹಿತಿಗಳನ್ನ ತಲುಪಿಸ್ಬೇಕು. ಈಗ ಇಮ್ಮಡಿ ಪುಲಕೇಶಿ ರಾಜ್ಯರ ಬಗ್ಗೆ ಒಂದು ನಾಟಕ ಬರೆಸ್ತಾ ಇದ್ದೀನಿ. ನನ್ನ ಮೂಲತಃ ರಂಗಭೂಮಿಯಿಂದ ಆದಷ್ಟು ಬೇಗ ಅದನ್ನು ಒಂದು ಶೋ ಮಾಡಬೇಕಂತಿದ್ದೀವಿ. ಸೊ ಆ ಥರ ನಾವು ತಲುಪಿಸ್ತೀವಿ. ಸೊ ಈ ಥರ ನೀವು ಸರ್ಕಾರದ ಕರ್ತವ್ಯ ಸರ್, ನಿಮ್ಗೇನು ಬೇಡಿಕೆ ಇಲ್ಲ, ಅವರು ಹಾಕ್ಬೇಕಷ್ಟೇ. ಸರ್ ಲಾಸ್ಟ್ ಕ್ವೆಶ್ಚನ್ನು, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಐತಿಹಾಸಿಕ ಸಿನಿಮಾಗಳು ಕಮ್ಮಿ ಆಯಿತು ಅಂತ ನಿಮ್ಗೆ ಅನಿಸುತ್ತಾ? ಹಾಗೆ ನೀವು ಯಾವುದಾದ್ರೂ ರಾಜನ ಪಾತ್ರ ಮಾಡೋದಾದರೆ ಯಾವ ಕನ್ನಡದ ರಾಜನ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀರಾ? 100% ನನ್ನ ಡ್ರೀಮ್ ಇದ್ದಿದ್ದೆ ಇಮ್ಮಡಿ ಪುಲಕೇಶಿ ರಾಜನ ಸಬ್ಜೆಕ್ಟ್ ಮಾಡಲೇಬೇಕು ನಾನು. ನನ್ನ 5ನೇ ಸಿನಿಮಾನೋ 6ನೇ ಸಿನಿಮಾನೋ ನಮ್ಮ ರಾಜರು ಕ್ಯಾರೆಕ್ಟರ್ ನಾನು ಮಾಡಬೇಕಂತಿತ್ತು. ಅದನ್ನು ನಾನು ಒಂದು ಕಡೆ ಹೇಳ್ಕೊಂಡು ಇದ್ದೆ. ಬಟ್ ನನ್ನ ಸೀನಿಯರ್ ಆದರಣೀಯವಾದಂಥ ಡಾಲಿ ಸರ್ ಆ ಕೆಲಸನ ಮಾಡ್ತಿರೋವಂಥದ್ದು ಇನ್ನೂ ಅದ್ಭುತವಾದಂಥ, ಇನ್ನೂ ದೊಡ್ಡ ಸ್ಕೇಲಲ್ಲಿ ಅದು ಓಪನ್ ಆಗೋವಂಥದ್ದು. ಸೊ ನನಗಿದ್ದಿದ್ದು ಅದೇ. ಈಗ ಅದು ಬಿಟ್ಟರೆ ನಾನು ಇನ್ಯಾವ ರಾಜನ್ನ ತರ್ಬೋದು ಅನ್ನೋದು ನನಗೆ ಇನ್ನೂ ಅಷ್ಟು ಒಳಗಡೆ ಹೋಗಿಲ್ಲ. ತರ್ತೀವಿ, ಅದು ಸ್ಟಡಿ ಆಗಲಿ. ಯಾಕಂದರೆ ನಾನು ಪುಲಕೇಶಿ ರಾಜರು ಸಾಹೇಬರು ಇದರಲ್ಲೇ ಮುಳುಗೋಗಿದ್ದರಿಂದ ಅವರೇ ತಲೆಯಲ್ಲಿದ್ದಾರೆ. ಸೊ ಅವರೇ ನನಗೆ ಈ ಡ್ರೀಮ್ ಇದ್ದಿದ್ದು. ನನ್ನಿಗಳು ಸರ್, ನಿಮ್ಮ ಮುಂದಿನ ಎಲ್ಲ ಚಿತ್ರಗಳಿಗೂ ಒಳ್ಳೆಯದಾಗಲಿ. ನನ್ನಿ